ಅವ್ರು ಬಂದ್ರಿ ಬರ್ಬೇಕು, ಇವ್ರು ಬಂದ್ರಿ ಏನ್ ಬರ್ಬೇಕು. ಇಷ್ಟು ದಿನ ಮೋದಿ ಅವ್ರು ಬಂದ್ರಿ ಹಿಂಗೆಲ್ಲ ಜಗಳ ಜೂಟಿ ಇದ್ದವ್ರೆ ಇದ್ದಿದ್ದಿಲ್ರಿ. ಯಾಡ್ರ ಒಳಗ್ ನೋಡ್ರಿ ಬಿಜೆಪಿ ಮುಂದೆ ಯಾವ್ದು ಅಲ್ರಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಗೌರವ ಐತ್ರಿ, ದುಡ್ಕೊಂಡ್ ತಿನ್ನೋರ್ ಗೌರವ ಐತಿ. ವ್ಯಾಪಾರ ಲೋನ್ ಮಾಡ್ಯಾರ್ರಿ ಅವ್ರು. ಇವತ್ತಿಲ್ ನಾಳೆ ನಾವು ಬ್ಯಾಂಕಿಗೆ ಹೋಗಿ ನಿಂತ್ರೆ ನಮ್ಗೆ ಲಕ್ಷ ಗಂಟ್ಲೆ ಕೊಡ್ತಾರ. ಲೈಸೆನ್ಸ್ ಮಾಡಿಸ್ಯಾರ್ರಿ. ಮುದುಕರಿಗೆ ಇಂದಿರಾ ಗಾಂಧಿ ಪಗಾರ ಅಂತಂದು 10 ವರ್ಷ ಗಂಟ್ಲೆ ಮಾಡಿದ್ದು ಇನ್ನಾದ್ರೂ ಚಂದಾಗ 1 ತಿಂಗಳು ಪಗಾರ ಬೀಳುದಿಲ್ರಿ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಅವರು ಈಗಿನ ಮಟ್ಟಿಗೆ ಏನಾರ ವಿಚಾರ ಮಾಡಿ ಸೋಲ್ಸಿದ್ರಿ ಮುಂದೆ ಅವ್ರದ್ದು ಯೋಜನೆ ಏನೈತೆ ಅನ್ನೋದು ಕಣ್ಣ ನೀರು ಕಪ್ಪಳಕ್ಕೆ ಬರ್ತಾವ್ರಿ. ಮತ್ತು ಅವ್ರು ಇದ್ದಾರೆ ಇಷ್ಟು ಮೇಂಟೈನ್ ಮಾಡ್ಯಾರ್ರಿ, ಇಲ್ಲ ನಮ್ಮ ದೇಶನ ಮಾರಕ್ಕೆ ಕೊಟ್ಟು ಬಿಡ್ತಾರ್ರಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸ್ಟ್ಯಾಂಡರ್ಡ್ ಆಗಿ ಮಾಡಿಬಿಟ್ರಲ್ರಿ ಜಗತ್ತೇ. ಇವ್ರು ಒಬ್ಬರು ಬಂದು 10 ವರ್ಷದಾಗ ಏನು ಮಾಡ್ಬೇಕದು ಮಾಡಿ ತೋರಿಸ್ಬಿಟ್ರಿ. ಇವರು ತೋರಿಸಿದ ಅದಕ್ಕೆ ಇವ್ರು ಪ್ರೂಫ್ ಸಿಕ್ಕೈತಿ. ಅವ್ರು ಸಿಕ್ಕಿಲ್ಲ. ಅವ್ರು ಎಷ್ಟು ಸರಿ ಕಾಲು ಬಿದ್ದರೂ ಅದು ಸಿಗಕ್ಕೆ ಸಾಧ್ಯ ಇಲ್ಲ. ನಾವು ಮೋದಿಯವ್ರಿಗೆ ನೋಡ್ತೀವ್ರಿಪ್ಪ, ನಮ್ಮ ತಂದೆಕ್ಕಿಂತ ಹೆಚ್ಚರಿ. ನೀವೇ ದೇವರು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ನಮ್ಮ ಜಗತ್ತಿಗೆ ಅವರು ಒಂಥರ ತಂದಿನ ರೀ. ಅವರು ಅಂಥ ಒಳ್ಳೆ ಜನಕ್ಕೆ ಎಷ್ಟು ನೆನೆಸಿದ್ರು ಕಮ್ಮಿನ ರೀ. ಅರ್ಥ ಆಯ್ತು ಅನ್ಸುತ್ತೆ. ಬಿಜೆಪಿನ ಯಾಕ್ರಿ ಅಂದ್ರಿ ಅವ್ರು ಇದ್ದಾಗ್ರಿ ಸ್ವಲ್ಪ ಎಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಇತ್ರಿ. ಈಗ 2000 ಕೊಡ್ತೀನಿ ಅಂತ ಆಸೆ ತೋರಿಸಿ ಬಡವ್ರ ಬಗ್ರಿಗೆ ಅಲ್ಲಿ ತಿರುಗು ಇಲ್ಲಿ ತಿರುಗು, ಸಾಲಿ ಕಲೀಲಾರ್ದವರು ದುಡಿಯೋರು ದಿನಕ್ಕೆ 500 ರೂಪಾಯಿ ದುಡಿಯೋರು 10 ಕಡೆ ತಿರುಗಬೇಕ್ರಿ. ಅದು ಕೊಟ್ಟಿದ್ದಲ್ಲ ತೊಗೊಂಡಿದ್ದಲ್ರಿ. ಬಸ್ ಅಂತ ಬಸ್ ಫ್ರೀ ಮಾಡ್ಯಾರ್ರಿ. ಏನು ಉಪಯೋಗ ಐತ್ರಿ ಅದು ಬಸ್? ಅಲ್ರಿ ಅದ ಸಿಲಿಂಡ್ರು, ಅಕ್ಕಿ, ಜೋಳ ಇಂಥವೆಲ್ಲ ಕಮ್ಮಿ ಮಾಡ್ಬೇಕಿತ್ತು. ಇದೆಲ್ಲ ಜಗಳ ಹಚ್ಚೋಲಿ ಹೌದಿಲ್ರಿ. ಬಸ್ನ್ಯಾಗ ಜೀವನ ಮಾಡ್ತಾರೇನ್ರಿ? ನಾವು ದಿನಪತ್ಲೆ ದುಡಿದ್ರೆ ಹೊಟ್ಟೆ ತುಂಬ್ತಿರ್ತೈತೆ ಅಂತ ಅದ್ರೊಳಗೆ ಅಕ್ಕಿ ಕಸ್ಕೊಂಡು ತಿಂದ್ರಿ ಏನ್ರಿ? ಅದಕ್ಕೆ ಅರ್ಥ ಏನೈತ್ರಿ? ನಾವು ಇಷ್ಟು ವರ್ಷ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ತೀವಿ, ಸಾಲಿ ಕಲ್ತಿಲ್ಲ, ಓದಿಲ್ಲ, ಬರ್ದಿಲ್ಲ. ಹಿಂಗಾದ್ರೆ ಏನು ಮಾಡ್ಬೇಕ್ರಿ? ಅವ್ರು ಬಂದ್ರಿ ಬರ್ಬೇಕು, ಇವ್ರು ಬಂದ್ರಿ ಏನು ಬರ್ಬೇಕು. ಇಷ್ಟು ದಿನ ಮೋದಿ ಅವ್ರು ಬಂದ್ರಿ ಹಿಂಗೆಲ್ಲ ಜಗಳ ಜೂಟಿ ಇದ್ದವ್ರೆ ಇದ್ದಿದ್ದಿಲ್ರಿ. ಹಂಗಾಗಿರಿ ನಾವು ಕಾಂಗ್ರೆಸ್ಗೆ ಹಾಕಂದ್ರು ನಾವು ಹಾಕಿಲ್ರಿ, ಆದರೂ ನಾವು ಬಿಜೆಪಿಗೆ ಹಾಕಿವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ನಮಗೆ ಇಂಥವೆಲ್ಲ ಗೊತ್ತಿದ್ದಿದ್ದಿಲ್ರಿ. ಪೆನ್ಷನೂ ಬರವಲ್ಲವ್ರಿ ಮುದುಕರು, ಅದು ಸುಧಾ ಬಾಯಿ ಬಡಿಯಾಕತ್ತಾರ್ರಿ. ಬಸ್ನ್ಯಾಗ ಹೋಗಿ ಏನು ಮಾಡ್ಬೇಕ್ರಿ? 12 ತಿಂಗಳು ಜೀವನ ಮಾಡ್ತೇವ್ರಿ, ಹೊಟ್ಟೆ ತುಂಬ್ತೈತ್ರಿ. ಅದ ಸಿಲಿಂಡ್ರ್ ನೋಡ್ರಿ, ನಮ್ಮಂಥ ಬಡವರು 1 ತಿಂಗಳಿಗೂ ಸಾಲಂಗಿಲ್ಲ. ಒಬ್ಬರು ದುಡ್ದು 8 ಜನ ಸಾಕ್ತೇವೆ ನಾವು. ಅದು 8 ಜನಕ್ಕೆ 15 ದಿವಸ ಸಿಲಿಂಡ್ರ್ ಬರೋಂಗಿಲ್ಲ. 1100 1200 ಇನ್ನೂ ಏರೋದ್ರಾಗೈತೆ. ಲೈಟ್ ಬಿಲ್ ಕಡಿಮೆ ಅಂತಾರೆ. ನಮ್ಮ ರೊಕ್ಕ ನಮ್ಗೆ ಬರ್ತೈತೆ. ಅದು ಇಷ್ಟು ಈಗ ಗೊತ್ತಾಯ್ತು. ಯಾಡ್ರ ಒಳಗೆ ನೋಡ್ರಿ ಬಿಜೆಪಿ ಮುಂದೆ ಯಾವ್ದು ಅಲ್ರಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಗೌರವ ಐತ್ರಿ, ದುಡ್ಕೊಂಡ್ ತಿನ್ನೋರ್ ಗೌರವ ಐತಿ. ವ್ಯಾಪಾರ ಲೋನ್ ಮಾಡ್ಯಾರ್ರಿ ಅವರು. ಇವತ್ತಿಲ್ ನಾಳೆ ನಾವು ಬ್ಯಾಂಕಿಗೆ ಹೋಗಿ ನಿಂತ್ರೆ ನಮ್ಗೆ ಲಕ್ಷ ಗಂಟ್ಲೆ ಕೊಡ್ತಾರ. ಲೈಸೆನ್ಸ್ ಮಾಡಿಸ್ಯಾರ್ರಿ. ಅವ್ರು ಏನು ಮಾಡ್ಯಾರ್ರಿ? ಒಂದು ಮುದುಕರಿಗೆ ಇಂದಿರಾ ಗಾಂಧಿ ಪಗಾರ ಅಂತಂದು 10 ವರ್ಷ ಗಂಟ್ಲೆ ಮಾಡಿದ್ದು ಇನ್ನಾದ್ರೂ ಚಂದಾಗ 1 ತಿಂಗಳು ಪಗಾರ ಬೀಳುದಿಲ್ರಿ. ಆಯ್ತು. ಆಮೇಲೆ 50-60 ವರ್ಷದ ಮಂದಿ ಶುಗರ್ ಇರ್ತೈತಿ, BP ಇರ್ತೈತಿ. ಅವ್ರ ಪೇಮೆಂಟ್ ಸುಧಾ ಇಲ್ರಿ. ಗುಳಿಗೆ ಮ್ಯಾಗ ಜೀವನ ರೀ. ಒಬ್ಬರ ಮಕ್ಳು ಇದ್ದವ್ರಿ ಏನು ನೋಡ್ತಾರ್ರಿ? ಅವ್ರ ಮಕ್ಕಳು ಅವ್ರ ಜೀವನ ನೋಡೋದ ವಜ್ಜಿ ಇರ್ತೈತ್ರಿ. ಏನು ಉಪಯೋಗ ಐತ್ರಿ ಅದು? ನಮಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸ್ವಲ್ಪ ಚಲೋ ಅನಿಸ್ತೈತ್ರಿ. ಯಾಕಂದ್ರಿ ಅವರು ನಮ್ಮ ಹುಬ್ಳಿ, ನಮ್ಮ ಜನ, ಕರ್ನಾಟಕ ಜನ ಸ್ವಲ್ಪ ಬಡ್ದಾಡ್ತಾರ್ರಿ. ಅವ್ರು ಎದ್ರಾಗು ಏನೋ ಇದ್ದು ಸಮಸ್ಯೆ ಅವರು ಕ್ಲಿಯರ್ ಮಾಡ್ತಾರೆ. ಆಗೈತಲ್ರಿ ಮೋದಿಯವ್ರು ಬಂದಿಂದ ಎಂತಿಂಥ ರೋಡ್ ಆಗ್ಯಾವ್ರಿ, ಎಂತಿಂಥ ಗಟ್ರು, ನಮ್ಮ ಮನೆ ಮುಂದೆ ಫುಟ್ಪಾತ್ ರೀ ಹೆಂಗಾಗ್ಯಾವ ಗೊತ್ತೇನ್ರಿ? ಅವು ಈಗ ರಾಜ್ಯ ಸರ್ಕಾರ 5 ಉಚಿತ ಘೋಷಣೆ ಮಾಡೈತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಅವರೆಲ್ಲ ಅವರು ವಿಚಾರ ಮಾಡಿದ್ರಿ. ಅದು ಇವತ್ತು ಕಷ್ಟಪಟ್ಟು ದುಡಿತೀವಲ್ರಿ, ನಮ್ದು ಏನಪ್ಪ ಇವ್ರಲಿಂತ್ರಿ ಇಷ್ಟು ಒಳ್ಳೇದಾತ ಅನ್ನೋದು ಒಂದು ಪಕ್ಷಲಿಂತ್ರಿ. ಇಷ್ಟು ದಿನ ಈಗ ಮೋದಿಯವ್ರು ಬಂದರು, ನಮ್ಗೇನೋ ಒಂದು 34 kg ಅಕ್ಕಿ ಸಿಗ್ತಿದ್ವು, ಏನೋ ನಮ್ಮ ಜೀವನ ನಡೀತಿತ್ತು. ಈಗೆಲ್ಲನೂ ಕಸ್ಕೊಂಡು ತಿನ್ನೋರು ಯಾರು ಬಂದ್ರಿ ಏನೈತ್ರಿ? ಅರ್ಥ ಆಯ್ತು ಅನ್ಸುತ್ತೆ. ಈಗ ಏನು ಮಾಡ್ಬೇಕ್ರಿ? ಅದು ರೊಕ್ಕ ತೊಗೊಂಡು 8-10 ಜನ ಅದೀವ್ರಿ. 10 ಜನಕ್ಕೆ 1000 ರೂಪಾಯಿ ಅಕ್ಕಿ ಸಾಲ್ತಾವ್ರಿ. 50 ರೂಪಾಯಿ kg ಅಕ್ಕಿ ಒಂದು 25 ಕಿಲೋನು ಬರೋದಿಲ್ರಿ. ಹೆಂಗ್ರಿ ಅದು ಹೊಟ್ಟೆ ತುಂಬತೈತ್ರಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತು ದೋಸೆ ಅಂತ ಮಾಡ್ತಿದ್ವಿ, ಜೋಳದಾಗ ಒಂದು ಸ್ವಲ್ಪ ಬೀಸ್ ರೊಟ್ಟಿ ಬಡಿತಿದ್ವಿ, ಅಕ್ಕಿ ರೊಟ್ಟಿ ಅಂತ ಅದ್ರಾಗ 4 ಥರ ಐಟಮ್ ಮಾಡ್ಕೊಂಡು ಹೊಟ್ಟೆ ತುಂಬೋರು 1000 ರೂಪಾಯಿ ಹೊಟ್ಟೆ ತುಂಬತೈತ್ರಿ. ಅದು ಯಾರೋ ಪಾಸ್ಬುಕ್ಕಿಗೆ ಎಲ್ಲೋ ಹೋಗ್ಬೇಕು. ಅದು ಅವ್ರ ಹೆಸರು ಗೊತ್ತಿರಂಗಿಲ್ಲ, ಅವ್ರ ಕುಲ ಗೊತ್ತಿರಂಗಿಲ್ಲ. ಅದು 1000 ರೂಪಾಯಿ ಅಂತಾರೆ. ಅದು ಬಂದಾಕರೆ ಹೇಳ್ಬೇಕು ನೀವೆಲ್ಲ ಇದನ್ನ.
ನಮಗಾರ ನೋಡ್ರಿ ಇವರು ಮೋದಿಯವ್ರ ಕಡ್ಲಿಂತ ರೀ ಭಾಳ ಸಂತೋಷ ಐತ್ರಿ. ಮಕ್ಕಳು ಸಾಲಿ ಇಡೋದು, ಓದೋದು ಇಡೋದು, ಮಕ್ಕಳದು ಸ್ಕಾಲರ್ಶಿಪ್ ಇಡೋದು ಎಲ್ಲನೂ ಅವ್ರಲಿಂತ್ರ ಎಲ್ಲ ಪಡೆದೇವ್ರಿಪ್ಪ ನಾವು. ಅವರು ಈಗಿನ ಮಟ್ಟಿಗೆ ಏನಾರ ವಿಚಾರ ಮಾಡಿ ಸೋಲ್ಸಿದ್ರಿ ಮುಂದೆ ಅವ್ರದ್ದು ಯೋಜನೆ ಏನೈತೆ ಅನ್ನೋದು ಕಣ್ಣ ನೀರು ಕಪ್ಪಳಕ್ಕೆ ಬರ್ತಾವ್ರಿ. ಮತ್ತೆ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಅವ್ರು ಇದ್ದಾರೆ ಇಷ್ಟು ಮೇಂಟೈನ್ ಮಾಡ್ಯಾರ್ರಿ, ಇಲ್ಲ ನಮ್ಮ ದೇಶನ ಮಾರಕ್ಕೆ ಕೊಟ್ಟು ಬಿಡ್ತಾರ್ರಿ. ಅಂಥ ಜಗತ್ತೇ ಐತ್ರಿ. ಅಂದ್ರಿ ಇವರು ಸ್ಟ್ಯಾಂಡರ್ಡ್ ಆಗಿ ಮಾಡಿಬಿಟ್ರಲ್ರಿ ಜಗತ್ತೇ. ಇವರು ಒಬ್ಬರು ಬಂದು 10 ವರ್ಷದಾಗ ಏನು ಮಾಡ್ಬೇಕದು ಮಾಡಿ ತೋರಿಸ್ಬಿಟ್ರಿ. ಇವರು ತೋರಿಸಿದ ಅದಕ್ಕೆ ಇವ್ರ ಪ್ರೂಫ್ ಸಿಕ್ಕೈತಿ. ಅವ್ರು ಸಿಕ್ಕಿಲ್ಲ. ಅವ್ರು ಎಷ್ಟು ಸರಿ ಕಾಲು ಬಿದ್ದರೂ ಅದು ಸಿಗಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.